ಓಕೆ ಓಕೆ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಇವತ್ತಿನ ದೇಶದ ನೀವೆಲ್ಲರೂ ಕೂಡ ಪಿಲ್ಲರ್ ಆಗಿ ಇರತಕ್ಕಂಥ ಶಕ್ತಿಗಳು ನೀವು. ನಿಮಗೆ ಭವಿಷ್ಯನ ರೂಪಿಸ್ಕೋಬೇಕು ಅಂತೇಳಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅಂತೇಳಿ ಇಂಥ ಒಂದು ವರ್ಕ್ಶಾಪ್ನ ಮಾಡಿ, ಅದನ್ನು ಈಗ 3ನೇ ಬ್ರಾಂಚ್ಗೆ ನನ್ನನ್ನು ಕರಿತಾ ಇರ್ತಕ್ಕಂಥದ್ದು ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಎಲ್ಲರಿಗೂ ಅವ್ರಿಗೆ ಆದಂತ ಒಂದೊಂದು ಕನಸುಗಳು, ಒಂದೊಂದು ವಿದ್ಯಾರ್ಹತೆಗಳು, ಅವ್ರಿಗೆ ವಿದ್ಯೆಗೆ ಅನುಗುಣವಾಗಿ ಈ ಒಂದು ಸೌಕರ್ಯವನ್ನ ತಲುಪಿಸಿ ಮೂಲೆ ಮೂಲೆಗೂ ಒಂದು ಟೆಕ್ನಿಕಲ್ ಆಗಿ ಒಂದು ಏನು ಈ ಮಾಧ್ಯಮ ಇದೆ, ಈಗ ಸೆಲ್ಯುಲರ್ ಏನಿದೆಯೋ ಆ ಸೆಲ್ಯುಲರು ಎಲ್ಲಾ ಪ್ರದೇಶ, ಆದ್ರೆ ಸೆಲ್ಯುಲರ್ನಿಂದ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಾವು ಮಾಡ್ಬೇಕಾದ್ರೆ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಆ ಸೆಲ್ಯುಲರು ಎಂಥ ಕೆಲ್ಸಕ್ಕೂ ಉಪಯೋಗ ಬರ್ತದೆ, ಆದ್ರೆ ಒಂದು ಜೀವನ ಕೊಡುವಂತ ಶಕ್ತಿ ಆಗ್ಬೇಕು ಅನ್ನೋದು ನನ್ನ ಗುರಿ. ಅದರಿಂದ ದಯವಿಟ್ಟು ನೀವೆಲ್ಲರೂ ಇಂಥ ಒಂದು ನಮ್ಮ ವಿಶ್ವಕರ್ಮ ಬಂಧು ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಇವರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅಮೋಘ ಸರ್ವಿಸ್ಗೆ ನಿಮ್ಮೆಲ್ಲರ ಒಂದು ಏನು ಸಿಗಬೇಕು ಅಂದ್ರೆ, ನೀವು ಎಲ್ಲಿ ಹೋಗಿ ನೀವು ಮೆಟ್ಟಿ ನಿಂತು ಕೆಲಸಗಳನ್ನ ಮಾಡ್ತೀರಾ ಅದು ಅವ್ರಿಗೆ ಪ್ರಶಸ್ತಿ. ನೀವು ನಿಮ್ಮ ಒಂದು ಕಾಲ ಮೇಲೆ ನೀವು ಎಲ್ಲಿ ನಿಂತ್ಕೊಳ್ತೀರಾ, ಎಲ್ಲಿ ನೀವು ಕೆಲಸಗಳನ್ನ ಮಾಡ್ತೀರಾ, ಯಾವ ಒಂದು ರಾಜ್ಯದಲ್ಲಾಗಿರ್ಬೋದು, ಬಿಹಾರಲ್ಲಾಗಿರ್ಬೋದು, ಇಲ್ಲಿ ಬಂದಿರ್ತಕ್ಕಂಥವ್ರನ್ನ ನೋಡಿದ್ರೆ ಭಾರತದ ಮೂಲೆ ಮೂಲೆಯಿಂದನೂ ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಗಳು ಕಾಣಿಸ್ತಾ ಇದ್ದೀರಾ. ಈ ಎಲ್ಲಾ ಪಿಲ್ಲರ್ಗಳಿಗೂ ಕೂಡ ನಾನು ಹೇಳೋದಿಷ್ಟೇ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಇದೇ ತರ ನಿಂತ್ಕೊಂಡು ನೀವು ಒಂದು 100 ಜನಕ್ಕೆ, ಇವರು 100 ಜನಕ್ಕೆ, ಎಲ್ಲರೂ ಈಗ ಸ್ಪ್ರೆಡ್ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ, ಏನು ಮೋದಿಜಿ ಅವರು 10 ವರ್ಷದಲ್ಲಿ ನಮ್ಮ ಇತಿಹಾಸವನ್ನ ಬದಲಾವಣೆ ಮಾಡಿದ್ದಾರೆ, ಅದೇ ರೀತಿ ಚೈನಾದ ಬದಲಾವಣೆನ ನೀವು ಮಾಡುತ್ತೀರ. ನಿಮ್ಮ ಕೈ ಶಕ್ತಿ ಇದೆ. ಅದರಿಂದ ನೀವು ನಿಮ್ಗೆಲ್ಲರಿಗೂ ಒಂದು ಧೈರ್ಯ ತಗೊಳ್ಳಿ. ಯಾಕಂದ್ರೆ ನಾನು ನನ್ನ ಒಂದು ಬಾಲ್ಯ ಜೀವನವನ್ನ ನಿಮ್ಮ ಹತ್ರ ಬಿಚ್ಚಿಡಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ನನ್ನ ತಂದೆ ತಾಯಿಗಳು ಬಡ ಕುಟುಂಬದವರು. ಅವ್ರಿಗೆ ಊಟಕ್ಕೆ ರಾತ್ರಿಗೆ ಹೆಂಗೆ ಅಥವಾ ನಾಳೆ ಬೆಳಿಗ್ಗೆ ಹೆಂಗೆ ಅನ್ನೋ ಒಂದು ಯೋಚನೆ ಇದ್ರು. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾನು 7ನೇ ಮಗನಾಗಿ ಜನಿಸಿದ್ದೀನಿ. ನಾನು 7ನೇ ಮಗನಾಗಿ, ಆ 7ನೇ ಮಗುವಾಗಿ ಜನಿಸಿದಾಗ ನಮ್ಮ ತಂದೆ ತಾಯಿಗಳಿಗೆ ಕೆಲವರೆಲ್ಲ ಆಡ್ಕೊಳ್ತಾ ಇದ್ರಂತೆ, ಏನು ಈಗಲೂ ಕೂಡ ನಿಮ್ಮ ಇವರು ಹೆಣ್ಮಕ್ಳು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಂತೆ. ಹೆಣ್ಣು ಕೂಡ ಈ ದೇಶದ ಭೂಮಿ ತಾಯಿಗಳಿದ್ದಾಗೆ. ಆದ್ರೆ ಗಂಡು ಮಗನ ಯಾಕೆ ಇದು ಮಾಡ್ಕೊಂಡ್ರೆ, ಈ ಬೇಕಾಯ್ತ ಮಗು ಏನೇನೋ ಗೇಲಿಗಳೆಲ್ಲ ಮಾಡಿದ್ರಂತೆ. ಅದಕ್ಕೆ ಯಾಕೋ ಆಸ್ಪತ್ರೆ ಕೊಡೋದು, ದೇವ್ರು ಕೊಟ್ಟಿರ್ತಕ್ಕಂಥ ಮಗ ಅಂತ ಹೇಳಿ ಚೆನ್ನಾಗಿ ನಾನು 6 ತಿಂಗಳು ಮಗುನವ್ರಿಗೂ ಚೆನ್ನಾಗಿದ್ದಂತೆ. 7ನೇ ತಿಂಗಳು ಕರೆಕ್ಟಾಗಿ ಇಲ್ಲಿಂದ ಈಚೆಗೆ ಎಲ್ಲ ಹಸ್ತಗಳೆಲ್ಲ ಒಂಥರ ಒಂದು ಸ್ಪರ್ಶ ಇಲ್ದಂಗೆ ಆಯ್ತಂತೆ. ಅಲ್ಲಿಗೆ ಒಂದು ರೀತಿ ಶಕ್ತಿ ಇಲ್ದಂಗೆ ಆಯ್ತಂತೆ. ನಮ್ಮ ತಂದೆ ಈ ತರ ಪೆನ್ ಕೊಟ್ರೆ ನಾನು ಗಟ್ಟಿಗೆ 7 ತಿಂಗಳ ಮಗುನಲ್ಲೇನೆ ಯಾರ ಕೊಟ್ರೆ ಇಬ್ರು ಕಿತ್ಕೋಬೇಕಾಗಿತ್ತಂತೆ. ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದದ್ದು ಮಗ ಒಂದೇ ಕೈನಲ್ಲಿ. ಕ್ರಮೇಣ ಏನ್ ಮಾಡುತ್ತೆ, ಕಾಲುಗಳಿಗೂ ಶಕ್ತಿ ಹೋಯ್ತಂತೆ. ನಮ್ಮ ತಂದೆ ತಾಯಿಗೆ ಬಹಳ ಗಾಬರಿ ಆಗಿದೆ. ಅವ್ರಿಗೆ ಜೀವನಕ್ಕೇನೆ ಬಹಳ ಕಷ್ಟ. ಇದೇನಪ್ಪ ಈ ತರ ಒದಗಿ ಬಂತು ನನಗೆ ಕಷ್ಟ ಅಂತ ಹೇಳಿ ಅವ್ರು ಯೋಚನೆ ಮಾಡಿಲ್ಲ. ನಮ್ಮ ತಾಯಿನೂ ಕೂಡ ಯೋಚನೆ ಮಾಡಿಲ್ಲ. ಆದ್ರೆ ನಮ್ಮ ತಾಯಿ ನಿಜವಾಗ್ಲೂ ಒಂದು ಭೂಮಿ ತಾಯಿ ತರ ಅವ್ರಿಗೆ ಪ್ರಪಂಚದಲ್ಲಿ ನಾನು ಹೇಗ್ ಬದುಕಬೇಕು, ಹೇಗ್ ಸಾಕ್ಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ರು ಕೂಡ ತನ್ನ ಮಗುನ ಒಂದು ಗುಬ್ಬಚ್ಚಿ ಯಾವ ರೀತಿ ತನ್ನ ಮಡ್ಲಲ್ಲಿ ಸಾಕುತ್ತೆ, ಆ ರೀತಿ ನನ್ನನ್ನ ಸಾಕಿರ್ತಕ್ಕಂಥ ತಾಯಿ. ಅವ್ರಿಗೆ ನಾನು ನಿಮ್ಮೆಲ್ಲರನ್ನ ನೋಡಿ ಒಂದು ಸೆಲ್ಯೂಟ್ ಹೊಡಿತೀನಿ. ಮತ್ತೆ ನನ್ನ ತಂದೆ ಈ ರೀತಿ ಕೈಕಾಲ ಆದ್ಮೇಲೆ ಈ ರೀತಿ ಎಲ್ಲ ಬಿದ್ದ, ಇದು ಪೋಲಿಯೋ ಅಟ್ಯಾಕ್ ನಿಂದ ಆಗಿರ್ತಕ್ಕಂಥದ್ದು. ಎಲ್ಲ ಕಡೆ ನಾಟಿ ಔಷಧಿ ಹಾಕ್ಸಿದ್ದಾರೆ, ಎಲ್ಲೂ ಗುಣ ಕಂಡಿಲ್ಲ. ಅವರು ದಿಕ್ಕೇ ತೋಚಿಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಕೆಲವರು ಡಾಕ್ಟರ್ಗಳು ಹೇಳೋದಂತೆ ಇದನ್ನ ರಿಮೂವ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ರಿಮೂವ್ ಮಾಡೋದು ಬೇಡಿ, ಆಸ್ ಇಟ್ ಈಸ್ ಕ್ಯೂರ್ ಮಾಡಂಗಿದ್ರೆ ಮಾಡಿಲ್ಲ ಅಂದ್ರೆ ಡಿಸ್ಚಾರ್ಜ್ ಮಾಡ್ಬಿಡಿ. ನಮ್ಗೆ ಎತ್ತರ್ಗೆ ಹೆಗಣನೆ ಮುದ್ದು ಅನ್ನೋ ಒಂದು ಗಾದಿ ಇದೆ, ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಎತ್ತರ್ಗೆ ಹೆಗಣನೆ ಮುದ್ದು, ನಾವು ಸಾಕ್ತಿವಿ, ಚೆನ್ನಾಗಿ ಬೆಳೆಸ್ತೀವಿ ಅಂತ ಹೇಳಿದ್ರಂತೆ. ಇಲ್ಲ, ನೀವು ಏನು ಬೇಜಾರು ಮಾಡ್ಕೋಬೇಡಿ ಆಚಾರ್ಯ, ನಮ್ ಕಡೆ ಎಲ್ಲ ಆಚಾರ್ಯ ಅಂತ ಹೇಳ್ತಾರೆ. ಆದ್ರೆ ರಾಜಸ್ಥಾನ ಮಹಾರಾಷ್ಟ್ರ ಕಡೆ ಏನ್ ಹಂಗೆ ಹೇಳ್ತಾರೆ. ಆ ತರದಲ್ಲಿ ಆಚಾರ್ಯ ನೀವು ತಪ್ಪು ಮಾಡ್ತಾ ಇದ್ದೀರಾ. ಮಗುಗೆ ಕೈ ಕಾಲಿಲ್ಲ, ನಿಮ್ಗೆ ಊಟಕ್ಕಿಲ್ಲ, ನೀವು ಮಗುನ ಎಲ್ಲಿ ಸಾಕ್ತೀರಾ, ಎಲ್ಲಿ ಓದ್ಸಕ್ಕಾಗುತ್ತೆ, ಇಲ್ಲಿ ಬಿಟ್ಬಿಡಿ, ನಾನು ಫಾರಿನ್ ಕಳಿಸ್ಕೊ ಓದಿಸ್ಬಿಟ್ಟು ನಿಮ್ಮ ಮಗುನ ನಿಮ್ಮ ಹತ್ರನೇ ಕಳಿಸ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆ ನಂಬಿಕೆ ಇಲ್ಲ. ಅವ್ರೇನ್ ಮಾಡಿದ್ರು, ಇಲ್ಲ ನಮ್ಗೆ ಎತ್ತೋರು ಹೆಗ್ಣನೆ ಮುದ್ದು, ನಮ್ಮ ಹತ್ರನೇ ಸಾಕ್ತಿವಿ, ಬದುಕಿದ್ರೆ ಸಾಕ್ತಿವಿ,
ಸತ್ತೋದ್ರೆ ಊತಾಕ್ತಿವಿ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ರೆ ಆಮೇಲೆ ಈ ಕೈ ಕಾಲುಗಳು ಆಟೋಮೆಟಿಕ್ ಬಿದ್ದೋಗ್ಬಿಟ್ಟಿತ್ತಂತೆ, ಆಟೋಮೆಟಿಕ್ಲಿ ಬಿದ್ದೋಗ್ಬಿಟ್ಟಿದೆ. ಅವ್ರಿಗೆ ಬಹಳ ಆಶ್ಚರ್ಯ ಆಗಿದೆ. ನಾವೇನು ಅನ್ಕೊಂಡಿದ್ವಿ ಅವ್ರು ರಿಮೂವ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅವ್ರೇನ್ ಮಾಡಿದ್ರೆ ಚಾಕುನಿಂದ ನೈಫ್ನಿಂದ ಕತ್ತರಿಂದ ಕಟ್ ಮಾಡ್ತಾರೆ ಅಂತ ತಿಳ್ಕೊಬಿಟ್ಟಿದ್ದಾರೆ. ಅವ್ರಿಗೆ ಅದೇನು ಅಲ್ಲಿಲ್ಲ ನೋಡಿ. ಅವತ್ತಿನ ಒಂದು ಏನು, ಅದಕ್ಕೆ ನಾನು ಹೇಳೋದು, ದೇವರು ಒಂದು ತಗೊಂಡ್ರೆ 10 ವಿದ್ಯೆ ಕೊಡ್ತೇನೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನಿಮ್ಮ 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 ಒಂದು ಸಾರ್ವಭೌಮತೆಗೆ ಈ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಕನ್ನಡ ನಾಡಿನ ಇಡೀ ಭಾರತೀಯರಿಗೆ ಈ ಒಂದು ಕೊಡುಗೆ, ಈ ಒಂದು ಕಿರೀಟ ನಾನು ಎಲ್ಲರಿಗೂ ತಲುಪಿಸ್ತೇನೆ. ನನಗೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಂತ ಮಾತಾಡೋದಕ್ಕೆ ನಿಮ್ಮಲ್ಲಿ ಇನ್ನೂ ಚೈತನ್ಯ ಇದೆ, ಸ್ಫೂರ್ತಿ ಇದೆ. ನಿಮ್ಮ ತಂದೆ ತಾಯಿಗಳನ್ನ ಕಾಪಾಡಿ. ಯಾಕೆಂದ್ರೆ ನನ್ನ ತಂದೆ ತಾಯಿಗಳು ಅವತ್ತು ದಿನ ಬೀದಿ ಪಾಲು ಮಾಡಿದ್ರೆ, ಇವತ್ತು ದಿನ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳನ್ನ ಎತ್ತುಬಿಟ್ಟು ಬೀದಿಲಿ ಬಿಟ್ಬಿಡ್ತಾ ಇದ್ದಾರೆ, ರೋಡಲ್ಲಿ ಅಲ್ಲಿ ಇಲ್ಲಿ ಬಿಟ್ಬಿಡ್ತಾ ಇದ್ದಾರೆ. ಆ ತರ ಮಾಡೋದಕ್ಕೆ ಹೋಗ್ಲೇಬೇಡಿ. ಅವ್ರ ಅಂಗವಿಕಲತೆ ಇದ್ರೂ ಕೂಡ ಅವ್ರನ್ನ ಪ್ರೀತಿಯಿಂದ, ಅವರಲ್ಲಿ ಏನಿದೆಯೋ ಅವರ ಒಂದು ಮನಸ್ಸಿನಲ್ಲಿ ಏನಿದೆ, ಅವರಲ್ಲಿ ಏನಿದೆ ಅನ್ನೋದು ನಿಮ್ಮ ತಂದೆ ತಾಯಿಗಳು ಗೊತ್ತಾಗ್ಬಿಡ್ತದೆ. ನನ್ನ ಮಗ ಹಿಂಗೆ ಬೆಳಿತಾನೆ, ಹೀಗೆ ಮಾಡ್ತಾನೆ. ಯಾರು ಎಷ್ಟೇ ಚಾಡಿ ಹೇಳಿದ್ರು ಕೂಡ ನನ್ನ ಮಗ ಅಂತವನಲ್ಲ ಅಂತ ಹೇಳ್ತಾರೆ ಹೊರತು ಕೆಟ್ಟವನಾಗ ಕೆಟ್ಟವನು ಅಂತ ತಿದ್ದಿ ಹೇಳ್ತಾರೆ. ಆ ತರ ತಂದೆ ತಾಯಿಗಳಿಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ. ನಿಮ್ಮ ಒಂದು ಕೌಶಲ್ಯತೆ, ನಿಮ್ಮ ಒಂದು ಚಾಣಕ್ಯತನ, ನಿಮ್ಮ ಒಂದು ಧೈರ್ಯದ ಮೇಲೆ ನಿಮ್ಮ ತಂದೆ ತಾಯಿಗಳು ಜೀವನ ಮಾಡ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಇವಾಗ ಆಶ್ರಯ ಆಗಿ ಅದಕ್ಕೆ ತಕ್ಕಂತೆ ಭಾರತಕ್ಕೂ ಕೂಡ ನಮ್ಗೆ ದೇಶ ಏನ್ ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನ್ ಮಾಡಿದೀವಿ ಅನ್ನೋದನ್ನ ನಾವು ನೆನ್ಕೋಬೇಕು. ಎಷ್ಟೋ ಜನ ತಂದೆ ತಾಯಿಗಳು ನಿಮ್ಮನ್ನ ಸಾಕ್ತಲೇ ಇರ್ಬೋದು. ಯಾಕೆಂದ್ರೆ ಎಷ್ಟೋ ಜನ ಮಕ್ಕಳುಗಳು ಇದ್ದಾರೆ, ಮಕ್ಕಳುಗಳನ್ನೇ ಕೂಲಿ ಕೆಲ್ಸಕ್ಕೆ ಹೋಗಿ ಪಾನಿಪುರಿ ಮಾಡಕ್ ಹೋಗಿ ಈಗ ಇದ್ರನ್ನೆಲ್ಲ ಮಾಡ್ತಾ ಇದ್ದಾರೆ. ಏನು ಜೊಮೊಟೊ, ಸ್ವಿಗ್ಗಿ ಇದನ್ನೆಲ್ಲ ಮಾಡ್ತಾರೆ. ಈ ಜೀವನಕ್ಕೆ ಎಲ್ಲದಕ್ಕಿಂತನೂ ಕೂಡ ನೀವು ಮಾಡ್ತಾ ಇರತಕ್ಕಂಥ ಜೀವನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದು ದೇಶ ಕಟ್ಟುವಂತಹದ್ದು. ಮತ್ತೆ ಎರಡನೇದು, ಬೇರೆ ದೇಶನ ಚಾಲೆಂಜಿಂಗ್ ಆಗಿ ಆ ಒಂದು ಚಾಲೆಂಜಿಂಗ್ ನ ಮುರಿಯುವಂತ ಶಕ್ತಿ ಕೊಡ್ತಾ ಇದ್ದಾರೆ ನಮ್ಮ ಪ್ರಕಾಶ್ ಅವರು. ಇದನ್ನ ನೀವೆಲ್ಲರೂ ಸ್ವಾಗತಿಸಿ, ನೀವು ಒಂದು ಇಂಪ್ರೆಷನ್ ಆಗ್ಬೇಕು, ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು. ನಿಮ್ಮ ಕಡೆಯಿಂದನೂ ಕೂಡ ಇನ್ನೊಬ್ಬ ಮಕ್ಕಳುಗಳಿಗೆ ಒಂದು ಆದರ್ಶತನ ತೋರಿ. ಇಷ್ಟು ನನ್ನ ಮಾತಿನ, ನನ್ನ ಅಂತರಾಳದ ಮಾತು ಇದು. ದಯವಿಟ್ಟು ನೀವೆಲ್ಲರೂ ಕೂಡ ಶ್ರದ್ಧೆ, ಭಕ್ತಿ, ವಿನಯ, ದೇಶಕ್ಕೆ ಏನು ಗೌರವ ಕೊಡಬೇಕು ಅದನ್ನ ಕೊಡಿ. ಫಸ್ಟ್ ತಂದೆ ತಾಯಿಗಳಿಗೂ ಗೌರವ ಕೊಡಿ. ಫಸ್ಟ್ ಮೊದಲನೇದು ತಂದೆ ತಾಯಿಗಳಿಗೂ ಗೌರವ ಕೊಡಬೇಕು. ನಮ್ಮ ತಂದೆ ತಾಯಿನೇ ನಿಜವಾದ ದೇವರು. ಈಗ ನೀವೆಲ್ಲರೂ ಇರೋದು ನಾನು ನೋಡ್ತಾ ಇದ್ದೀನಿ. ನನ್ನ ಮುಂದೆನೆ ನನ್ನ ತಂದೆ ತಾಯಿ ಇದ್ದಾರೆ ಅನ್ಕೊಂಡಿದ್ದೀನಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ನ ತಂದೆ ತಾಯಿ ಇಲ್ಲೇ ಇದ್ದಾರೆ, ಇಲ್ಲೇ ಜೀವದಲ್ಲಿದ್ದಾರೆ. ಇದೇ ನನ್ನ ಸಂತೋಷ. ಥ್ಯಾಂಕ್ ಯು ಸೋ ಮಚ್.